ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, 2025ನೇ ಇಸ್ವಿ ಮಾರ್ಚ್ 29ನೇ ತಾರೀಕು ಶನಿ ಮಹಾತ್ಮನ ಪರಿವರ್ತನೆ ಕುಂಭರಾಶಿಯಿಂದ ಮೀನ ರಾಶಿಗೆ ಪರಿವರ್ತನೆ ಆಗುವಂಥದ್ದಿರುತ್ತೆ. ಹಲವಾರು ರಾಶಿಗಳಿಗೆ ಇದು ಶುಭ ಫಲಗಳನ್ನು ಕೊಡುತ್ತೆ. ಶನಿ ಮಹಾತ್ಮನ ಕಾರಕತ್ವಗಳು ಮನುಷ್ಯನ ಒಂದು ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಅತ್ಯಂತ ಅವಶ್ಯಕವಾಗುತ್ತೆ. ನವಗ್ರಹಗಳಲ್ಲಿ ಅತ್ಯಂತ ಪರಾಕ್ರಮ ಗ್ರಹ ಶನಿ ಮಹಾತ್ಮ. ಶನಿ ದೋಷಗಳಿಂದ ಉಂಟಾಗುವ ಸಮಸ್ಯೆಗಳಿಗೆ ಗುರುಬಲದಿಂದ ಪರಿವರ್ತನೆಗಳು ಅಥವಾ ಪರಿಹಾರಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗಾಗಿ ಗುರು ಮತ್ತು ಶನಿಯ ಸಂಚಾರ ಅತ್ಯಂತ ಅವಶ್ಯಕವಾಗುತ್ತೆ ಪ್ರತಿಯೊಬ್ಬನ ಜೀವನದಲ್ಲಿಯೂ ಕೂಡ. ಅದರಲ್ಲಿಯೂ ಕೂಡ ಈ ವರ್ಷದ ಶನಿ ಪರಿವರ್ತನೆ ಅನ್ನುವಂಥದ್ದು ಶನಿವಾರದ ದಿವಸ ಅಮಾವಾಸ್ಯೆಯ ತಿಥಿಯಂದು, ಅಂದರೆ ಹೊಸ ವರ್ಷ ಯುಗಾದಿಯ ಅಮಾವಾಸ್ಯೆಯ ದಿವಸ ಶನಿ ಪರಿವರ್ತನೆ ಆಗುವಂಥದ್ದು. ಎಲ್ಲ ಶನಿ ಮಹಾತ್ಮನಿಗೆ ಸಂಬಂಧಪಡುವಂತಹ ವಿಚಾರಗಳೇ ಇರುತ್ತೆ. ಇದು ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಕಾರಕತ್ವಗಳಲ್ಲಿಯೂ ಕೂಡ ಶನಿ ಮಹಾತ್ಮ ಮನುಷ್ಯನ ಜೀವನದ ಆರೋಗ್ಯ, ಆಯುರ್ಭಾವ, ಸ್ನಾಯುಗಳು, ನರಗಳು, ಹಲ್ಲುಗಳಿಗೆ ಮತ್ತು ಶಿರೋಭಾಗಕ್ಕೆ ಸಂಬಂಧಪಟ್ಟಂತೆ ಶನಿಯ ಕಾರಕತ್ವಗಳು ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ದಂಡಾಧಿಕಾರಿಯಾಗಿ, ಕರ್ಮಾಧಿಕಾರಿಯಾಗಿ, ಧರ್ಮ ಮಾರ್ಗದಲ್ಲಿ ಕರ್ಮ ಮಾಡೋದಕ್ಕೆ ಪ್ರೇರಣೆಯನ್ನು ಕೊಡುವಂತಹ ಗ್ರಹ ಕೂಡ ಶನಿ ಮಹಾತ್ಮ ಆಗಿರ್ತಾನೆ. ಇದರಲ್ಲಿ ತಪ್ಪಿದಂಥವರಿಗೆ ಶಿಕ್ಷಿಸುವಂತಹ ಒಂದು ದಂಡಾಧಿಕಾರಿಯಾಗಿ ಶನಿ ಮಹಾತ್ಮನ ಕೆಲಸಗಳು ನಡೆಯುತ್ತೆ. ಅದೇ ರೀತಿಯಲ್ಲಿ ಶನಿ ಮಹಾತ್ಮನನ್ನು ಕಳತ್ರ ಪುತ್ರಸ್ಯ, ಕಳತ್ರ ಅಂತ ಹೇಳಿದರೆ ದಾಂಪತ್ಯ, ಗಂಡ ಹೆಂಡತಿ, ಸಂತಾನ, ಈ ವಿಚಾರಗಳಿಗೂ ಕೂಡ ಶನಿಯ ಕಾರಕತ್ವಗಳು ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಹಾಗಾಗಿ ಆರೋಗ್ಯ, ಆಯುರ್ಭಾವ, ವಿವಾಹ, ಸಂತಾನ, ಉದ್ಯೋಗ ಇಂತಹ ಪ್ರಮುಖ ಪಾತ್ರಗಳಲ್ಲಿ ಶನಿಯ ಕಾರಕತ್ವಗಳು ಪ್ರತಿಯೊಬ್ಬನ ಜೀವನದಲ್ಲಿ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಇಂತಹ ಬಲಿಷ್ಠನಾದಂತಹ ಶನಿ ಮಹಾತ್ಮನ ಒಂದು ಪರಿವರ್ತನೆ ಮಾರ್ಚ್ 29ನೇ ತಾರೀಕು ನಡೆಯುತ್ತೆ. ಈ ಪರಿವರ್ತನೆಯಿಂದ ಯಾವ ಯಾವ ರಾಶಿಗಳಿಗೆ ಶುಭ ಮತ್ತು ಅಶುಭ ಫಲಗಳು ಉಂಟಾಗುತ್ತೆ, ಅದರಲ್ಲಿಯೂ ಕೂಡ ಮಕರ ರಾಶಿಯವರಿಗೆ ಶನಿಯ ಪರಿವರ್ತನೆ ಯಾವ ರೀತಿಯ ಶುಭ ಫಲಗಳನ್ನು ತಂದುಕೊಡುತ್ತೆ ಅನ್ನುವಂಥದ್ದನ್ನು ನೋಡೋಣ. ಮಕರ ರಾಶಿಯವರು ಕಳೆದ 7.5 ವರ್ಷಗಳಿಂದ ಬಹಳ ನಿರೀಕ್ಷೆಯಲ್ಲಿರುವಂತಹ ಒಂದು ಪರಿವರ್ತನೆ ಅಂತ ಹೇಳ್ಬೋದು. ಇದನ್ನು 7.5 ಬಿಡುಗಡೆ ಮಕರ ರಾಶಿಯವರಿಗೆ ಬಹಳಷ್ಟು ಅಭಿವೃದ್ಧಿ, ಅಭ್ಯುದಯ, ಆರೋಗ್ಯದಲ್ಲಿ ಅಭಿವೃದ್ಧಿ, ಮಾನಸಿಕ ನೆಮ್ಮದಿ, ಕರ್ಮ ಉದ್ಯೋಗದಲ್ಲಿ ಅಭಿವೃದ್ಧಿ, ಹಣಕಾಸಿನ ವಿಚಾರ, ಕುಟುಂಬದಲ್ಲಿ ವೈಮನಸ್ಯ, ಕಲಹ, ಇದೆಲ್ಲದಕ್ಕೂ ಕೂಡ ಸಂಪೂರ್ಣವಾದ ಒಂದು ಪರಿಹಾರವನ್ನು ಶನಿ ಖಂಡಿತವಾಗಲೂ ಕೊಡ್ತಾನೆ. ಸ್ವತಃ ರಾಶ್ಯಾಧಿಪತಿಯಾದಂತಹ ಶನಿ 7.5 ರೂಪದಲ್ಲಿ ಬಂದಾಗ ಅನಿವಾರ್ಯತೆ ಇದ್ದರೂ ಕೂಡ ಅನಿವಾರ್ಯವಾಗಿ ಸಮಸ್ಯೆಗಳನ್ನು ಕೊಡಬೇಕಾದಂತಹ ಒಂದು ಮನಸ್ಥಿತಿಗೆ ಶನಿ ಬರ್ತಾನೆ. ಏಕೆಂದರೆ ಅವನು ನ್ಯಾಯಾಧಿಕಾರಿ, ದಂಡಾಧಿಕಾರಿ ಆಗಿರೋದರಿಂದ ಅವನ ರಾಶಿಗೂ ಕೂಡ ಅವನು ವಿಮರ್ಶೆ ಮಾಡಬೇಕಾದಂತಹ ಅನಿವಾರ್ಯ ಸ್ಥಿತಿ ಶನಿ ಮಹಾತ್ಮನಿಗುಂಟಾಗುತ್ತೆ. ಅಂತಹ ಸಮಸ್ಯೆಗಳು 7.5 ಏನೆಲ್ಲ ಮಕರ ರಾಶಿಯವ್ರು ನೋಡಿರ್ತೀರ, ಈಗ ಶನಿ ಉತ್ತಮ ಸ್ಥಿತಿಗೆ ಬಂದಾಗ ಅವನು ಉತ್ತಮ ಫಲಗಳನ್ನು ಕೊಡೋದಕ್ಕೆ ಬಹಳ ಉತ್ಸುಕನಾಗಿಯೇ ಇರ್ತಾನೆ ಅಂತ ಕೂಡ ಹೇಳ್ಬೋದು. ಹಾಗಾಗಿ ಶನಿಯ ಒಂದು ಫಲಾಫಲಗಳು ಮಕರ ರಾಶಿಯವರಿಗೆ ಬಹಳ ಅಭಿವೃದ್ಧಿಗಳನ್ನು ಕೊಡುತ್ತೆ. ಯಾವುದೇ ಹೆಚ್ಚಿನ ಪ್ರಮಾಣದ ಸಮಸ್ಯೆಗಳಿರೋದಿಲ್ಲ. ಕಳೆದ 4-5 ವರ್ಷಗಳಿಂದ ನಿಮ್ಮ ಹಿಂದೆನೇ ಬರ್ತಾ ಇರುವಂತಹ ಸಮಸ್ಯೆಗಳಿಗೆ ಒಂದು ಶಾಶ್ವತವಾದಂತಹ ಒಂದು ಉತ್ತರ ಸಿಗುತ್ತೆ, ಪರಿಹಾರ ಸಿಗುತ್ತೆ. ಅಭಿವೃದ್ಧಿಯ ಕಡೆಗೆ ಮಕರ ರಾಶಿಯವರು ಖಂಡಿತವಾಗಲೂ ಮುನ್ನಡೆಯೋದಕ್ಕೆ, ಪ್ರಯತ್ನಗಳನ್ನು ಮಾಡೋದಕ್ಕೆ, ಪ್ರತಿಫಲಗಳನ್ನು ಪಡೆಯೋದಕ್ಕೆ ಖಂಡಿತವಾಗಲೂ ಸಾಧ್ಯವಾಗುತ್ತೆ. ಜನ್ಮ ರಾಶಿ ಮತ್ತು ದ್ವಿತೀಯ ಕುಟುಂಬ ವಾಕ್ಯ ಧನ ದಾಂಪತ್ಯ ಅನ್ನುವಂತಹ ಸ್ಥಾನಾಧಿಪತಿಯಾದಂತಹ ಶನಿ ಪರಾಕ್ರಮಕ್ಕೆ ಬರ್ತಾನೆ. ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ ಇದೆಲ್ಲ ಇನ್ನಷ್ಟು ಹೆಚ್ಚಾಗುತ್ತೆ. ಧನಾಗಮನಗಳು ಸುಗಮವಾಗುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಅಭಿವೃದ್ಧಿಗಳನ್ನು ಕಾಣ್ತೀರಾ. ಬಹಳ ಸಮಯದಿಂದ ನಿರೀಕ್ಷೆ ಇಟ್ಕೊಂಡಿರುವಂತಹ ಹಣಕಾಸಿನ ವಿಚಾರಗಳು, ಧನಾಗಮನಗಳು ಬಹಳ ಸುಲಭವಾಗುತ್ತೆ. ಯಾವುದೇ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡುವಂಥದ್ದಿದ್ದರೆ ಅಥವಾ ಬ್ಯಾಂಕ್ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡಿದರೆ ಸಮಯಕ್ಕೆ ಸರಿಯಾಗಿ ಸಿಗುತ್ತೆ.
ಅದರಲ್ಲೂ ಕೂಡ ಮೇ 14 ತನಕ ಮಕರ ರಾಶಿಯವರಿಗೆ ಗುರುಬಲ ಅನ್ನುವಂಥದ್ದು ಕೂಡ ಇರುತ್ತೆ. ಇವೆಲ್ಲ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಶನಿಯಿಂದ ಬಹಳಷ್ಟು ಲಾಭಗಳನ್ನು ಮಕರ ರಾಶಿಯವರು ಇನ್ನು ಮುಂದಿನ ದಿನಗಳಲ್ಲಿ ಕಾಣೋದಕ್ಕೆ ಖಂಡಿತವಾಗಲೂ ಸಾಧ್ಯವಾಗುತ್ತೆ. ಒಡಹುಟ್ಟುಗಳ ನಡುವೆ ಸಾಮರಸ್ಯ, ಅಭಿವೃದ್ಧಿಗಳನ್ನು ಪಡ್ಕೊಳ್ಳುತ್ತೆ. ಬ್ಯಾಂಕ್ ಲೋನ್ಗಳು ರಿಕವರಿ ಮಾಡ್ಕೊಳ್ಳೋದಕ್ಕೆ ಅಥವಾ ನಿರೀಕ್ಷೆ ಇದ್ದರೆ ಸಮಯಕ್ಕೆ ಸರಿಯಾಗಿ ಸಿಗುವಂಥದ್ದು, ಇದೆಲ್ಲ ಅಭಿವೃದ್ಧಿಗಳನ್ನು ಕಾಣ್ತೀರ. ಶನಿ ದೃಷ್ಟಿ ಪಂಚಮ ಭಾವದ ಮೇಲೆ ಬೀಳುತ್ತೆ. ಪಂಚಮದಲ್ಲಿರುವಂತಹ ಗುರುಬ್ರಹ್ಮನ ಮೇಲೂ ಕೂಡ ಶನಿ ದೃಷ್ಟಿ ಬೀಳ್ತಾ ಇರುತ್ತೆ. ಸೊ ಗುರು ಇನ್ನಷ್ಟು ಅಭಿವೃದ್ಧಿಗಳನ್ನು ಕೊಡೋದಕ್ಕೆ ಕಾರಣವಾಗ್ತಾನೆ. ಮಕ್ಕಳ ವಿದ್ಯೆ, ಉದ್ಯೋಗ, ವಿದೇಶದಲ್ಲಿ ವ್ಯಾಸಂಗ, ವಿದ್ಯಾಭ್ಯಾಸ, ಉದ್ಯೋಗ, ಈ ಎಲ್ಲ ವಿಚಾರಗಳಲ್ಲಿ ಖಂಡಿತವಾಗ್ಲೂ ಅಭಿವೃದ್ಧಿಗಳನ್ನು ನಿರೀಕ್ಷೆ ಮಾಡ್ಬೋದು. ಯಾವುದೇ ಸಮಸ್ಯೆಗಳಿರೋದಿಲ್ಲ. ವಿವಾಹ ಇಂತಹ ಶುಭ ಕಾರ್ಯಗಳನ್ನು ಎಕ್ಸ್ಪೆಕ್ಟ್ ಮಾಡಿದರೆ ಖಂಡಿತವಾಗ್ಲೂ ಈ ಗುರುಬಲ ಬಹಳ ವಿಶೇಷ ಫಲಗಳನ್ನು ಕೊಡುತ್ತೆ. ಮಕರ ರಾಶಿಯವರು ಇದನ್ನು ಪೋಸ್ಟ್ಪೋನ್ ಮಾಡಿಕೊಳ್ಳದೇ ಇರೋದು ಉತ್ತಮ. ಈ ನಿಟ್ಟಿನಲ್ಲಿ ಹೆಚ್ಚಿನ ಪ್ರಯತ್ನಗಳನ್ನು ಮಾಡಿದರೆ ಜೀವನ ಪರ್ಯಂತ ಒಂದು ಉತ್ತಮ ಪ್ರತಿಫಲವನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಹೊಸ ಪ್ರಾಪರ್ಟಿ ಖರೀದಿ ಮಾಡುವಂತಹ ವಿಚಾರ, ಮನೆ ಕಟ್ಟುವಂತಹ ವಿಚಾರಗಳು ಅಭಿವೃದ್ಧಿಗೆ ಬರುತ್ತೆ. ಸಕ್ಸಸ್ಸನ್ನು ಕಾಣ್ತೀರಾ. ಹೊಸ ವಾಹನ ಖರೀದಿ, ವಾಹನಗಳ ಪರಿವರ್ತನೆ, ಮಾತೃವಿನ ಆರೋಗ್ಯದಲ್ಲಿ ಅಭಿವೃದ್ಧಿ, ಇದನ್ನೆಲ್ಲ ಖಂಡಿತವಾಗ್ಲೂ ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಅದರಲ್ಲೂ ಕೂಡ ಈ ಮೇ 14 ನಂತರ ಗುರು ಪರಿವರ್ತನೆ ಆದರೆ ಅಕ್ಟೋಬರಿಂದ ಡಿಸೆಂಬರ್ ತನಕ ಗುರು ಮತ್ತೊಮ್ಮೆ ಉಚ್ಚ ಕ್ಷೇತ್ರಕ್ಕೆ ಬರ್ತಾನೆ. ರಿಟ್ರೋಗೇಷನ್, ಸಪ್ತಮದಲ್ಲಿ ಗುರು ಉಚ್ಚನಾಗಿರ್ತಾನೆ. ಶನಿ ಮೇಲೆ ಗುರುದೃಷ್ಟಿ ಕೂಡ ಬೀಳ್ತಾ ಇರುತ್ತೆ. ಈ ಎಲ್ಲ ಪರಿವರ್ತನೆಗಳು ಮಕರ ರಾಶಿಯವರಿಗೆ ಅಭಿವೃದ್ಧಿಗಳನ್ನು ತಂದುಕೊಡುತ್ತೆ. ಮೇ 18 ನಂತರ ದ್ವಿತೀಯಾಷ್ಟಮಕ್ಕೆ ರಾಹು ಬರ್ತಾರೆ. ಯಾವುದಾದ್ರೂ ಶೇರ್ ವ್ಯವಹಾರಗಳನ್ನು, ಬಿಸ್ನೆಸ್ ಇಂಥದ್ದನ್ನು ಮಾಡುವಂಥದ್ದಿದ್ದರೆ ಮೇ 18 ನಂತರ ಸ್ವಲ್ಪ ವಿಮರ್ಶೆ ಮಾಡಿಕೊಳ್ಳುವಂಥದ್ದು ಸೂಕ್ತ. ಇಲ್ಲದೇ ಇದ್ದರೆ ಒಂದೇ ಕಡೆ ಸ್ವಲ್ಪ ದೊಡ್ಡ ಮಟ್ಟದ ಹಣವನ್ನು ಹೂಡಿಕೆ ಮಾಡಿದರೆ ವಿಳಂಬ ಆಗುವಂಥದ್ದು, ಸ್ಟೇ ಆಗುವಂತಹ ವಿಚಾರಗಳು ಅಥವಾ ಹಣಕಾಸಿನಲ್ಲಿ ಲಾಭ ಪಡೆಯೋದಕ್ಕೆ ಸ್ವಲ್ಪ ಹಿನ್ನಡೆ ಆಗುವಂತಹ ವಿಚಾರಗಳು ಇರುತ್ತೆ. ರಾಹುವಿನ ಪರಿವರ್ತನೆ ಆದ ನಂತರ, ಅದು ಮೇ 18 ನಂತರ ಪರಿವರ್ತನೆ ಆಗುವಂಥದ್ದು. ಅದರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಖಂಡಿತವಾಗ್ಲೂ ಮಕರ ರಾಶಿಯವರಿಗೆ ಮುಂದಿನ ದಿನಗಳಲ್ಲಿ ಕೊಡ್ತೇವೆ. ಒಟ್ಟಿನಲ್ಲಿ ಈ ಸಮಯದ ಶನಿ ಪರಿವರ್ತನೆ ಮಕರ ರಾಶಿಯವರಿಗೆ 7.5 ಬಿಡುಗಡೆ. 30 ವರ್ಷಕ್ಕೊಮ್ಮೆ 7.5 ಬರುವಂಥದ್ದು. 30 ವರ್ಷಗಳಲ್ಲಿ 7.5 ವರ್ಷ 7.5 ಅನ್ನುವಂಥದ್ದು. 2.5 ವರ್ಷ ಅರ್ಧಾಷ್ಟಮ ಶನಿ, 2.5 ವರ್ಷ ಪಂಚಮ ಶನಿ, 2.5 ವರ್ಷ ಅಷ್ಟಮ ಶನಿ. ಅಲ್ಲಿಗೆ 30 ವರ್ಷಗಳ ಸಮಯದಲ್ಲಿ 15 ವರ್ಷಗಳ ಕಾಲ ಶನಿ ಪರೀಕ್ಷೆಗಳನ್ನೇ ಒಡ್ತಾ ಬರ್ತಾನೆ ಜೀವನದಲ್ಲಿ. ಆದ್ದರಿಂದ ಆ ಎಲ್ಲ ಪರೀಕ್ಷೆಗಳಲ್ಲಿ ಇದು 7.5 ಅನ್ನುವಂಥದ್ದು ಒಂದು ದೊಡ್ಡ ಮಟ್ಟದ ಪರೀಕ್ಷೆ. ಮಕರ ರಾಶಿಯವರಿಗೆ ಇದರಿಂದ ಈಗ ಬಿಡುಗಡೆ ಆಗುವಂತಹ ಸಮಯ. ಬಹಳಷ್ಟು ಅಭಿವೃದ್ಧಿಗಳನ್ನು ನಿರೀಕ್ಷೆ ಮಾಡ್ಬೋದು. ವಿಶೇಷವಾಗಿ ಕುಟುಂಬದಲ್ಲಿ ಸೌಖ್ಯ, ಬಂಧು ಮಿತ್ರರ ಜೊತೆ ಒಂದು ಸಾಮರಸ್ಯ, ಧನಾಗಮನಗಳು ಶುಭ, ಪ್ರಾಪರ್ಟಿ, ಬ್ಯಾಂಕ್ ಲೋನ್ ಇಂಥದ್ದನ್ನೆಲ್ಲ ರಿಕವರಿ ಮಾಡ್ಕೊಳ್ಳೋದಕ್ಕೆ ತುಂಬ ಅನುಕೂಲಗಳು ಉಂಟಾಗುತ್ತೆ. ವಿವಾಹ ಇಂತಹ ಶುಭ ಕಾರ್ಯಗಳಿಗೆ ಅದ್ಭುತವಾದಂತಹ ಸಮಯ. ಅದರಲ್ಲೂ ಕೂಡ ಸಂತಾನಕ್ಕೂ ಕೂಡ ಮಕರ ರಾಶಿಯವರಿಗೆ ಈ ಒಂದು ಬಹಳ ಉತ್ತಮವಾದಂತಹ ಸಮಯ ಇದಾಗಿರುತ್ತೆ. ಕರ್ಮ ಉದ್ಯೋಗದಲ್ಲಿ ಬಡ್ತಿ, ಪ್ರಮೋಷನ್, ಸ್ವಂತ ವ್ಯವಹಾರ, ಉದ್ಯೋಗ, ಬಿಸ್ನೆಸ್, ಕಲಾಕ್ಷೇತ್ರದಲ್ಲಿರುವಂಥವರಿಗೆ, ಹೋಟೆಲ್ ಉದ್ಯಮ ಮಾಡುವಂಥವರಿಗೆ ಎಲ್ಲರಿಗೂ ಕೂಡ ಬಹಳಷ್ಟು ಅಭಿವೃದ್ಧಿಗಳನ್ನು ನಿರೀಕ್ಷೆ ಮಾಡ್ಬೋದು. ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಪರಿಹಾರ ಆಗುತ್ತೆ. ಇಲ್ಲಿಂದ ಮುಂದೆ ಒಂದು ಉತ್ತಮವಾದ ಭವಿಷ್ಯಗಳನ್ನು ಮಕರ ರಾಶಿಯವರು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಇದೆಲ್ಲದಕ್ಕೂ ಕೂಡ ನಿಮ್ಮ ಜನ್ಮಕುಂಡಲಿಯಲ್ಲಿ ಶನಿಯ ಪ್ರಭಾವ ಅಥವಾ ಶನಿಯ ಸ್ಥಾನ ಉತ್ತಮವಾಗಿರಬೇಕು. ದಶಾಭುಕ್ತಿಗಳು ಒಂದು ಉತ್ತಮ ಸ್ಥಿತಿಯಲ್ಲಿರಬೇಕು. ಅದರ ಬಗ್ಗೆ ಸೂಕ್ಷ್ಮವಾಗಿ ಗಮನಿಸ್ಕೊಂಡ್ರೆ ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ಕಾಣ್ತೀರ. ಶನಿ ವರ ಕೊಡುವ ಸ್ಥಿತಿಯಲ್ಲಿದ್ದಾಗ ಶನೈಶ್ಚರ ಈಶ್ವರನ ಆರಾಧನೆ ಮಾಡುವಂಥದ್ದು, ಯಾವುದಾದ್ರೂ ಪುಣ್ಯಕ್ಷೇತ್ರದಲ್ಲಿ ಈಶ್ವರನ ದರ್ಶನ ಮಾಡಿದರೆ ಶುಭ ಫಲಗಳನ್ನು ಕಾಣ್ತೀರ. ಆಂಜನೇಯನಿಗೆ ವಿಳ್ಯದೆಲೆ ಅಲಂಕಾರ ಮಾಡಿಸುವಂಥದ್ದು, ಎಳ್ಳೆಣ್ಣೆಯಲ್ಲಿ ಅಭಿಷೇಕ ಮಾಡಿಸುವಂಥದ್ದು, ಇವೆಲ್ಲ ಖಂಡಿತ ಶುಭವಾಗುತ್ತೆ. ಈ ವಿಡಿಯೋದಲ್ಲಿ ಅಂತ್ಯಭಾಗದಲ್ಲಿ ಒಂದು ಶ್ಲೋಕವನ್ನು ಕೊಡ್ತೇವೆ, ಶಂ ಶನೈಶ್ಚರಾಯ ನಮಃ. ಈ ರೀತಿಯಲ್ಲಿ ಆ ಶ್ಲೋಕವನ್ನು ನಿತ್ಯ ಪಠನೆ ಮಾಡಿದರೆ ವರ ಕೊಡುವ ಸ್ಥಿತಿಯಲ್ಲಿದ್ದಂತಹ ಶನಿ ಮಹಾತ್ಮ ಇನ್ನೂ ಹೆಚ್ಚಿನ ಫಲಗಳನ್ನು ಕೊಡೋದಕ್ಕೆ ಕಾರಣವಾಗುತ್ತೆ. ಯಾವಾಗ ವಿಷಮ ಸ್ಥಾನಗಳಲ್ಲಿದ್ದಾಗ ಪರಿಹಾರಕ್ಕಾಗಿ ಪ್ರಾರ್ಥನೆ ಮಾಡ್ತೀವೋ
ಅದೇ ರೀತಿ ಉತ್ತಮ ಸ್ಥಾನಗಳಿಗೆ ಬಂದಾಗ ಅವನು ವರ ಕೊಡುವ ಸ್ಥಿತಿಯಲ್ಲಿರ್ತಾನೆ. ಅದರ ಪ್ರತಿಫಲಕ್ಕಾಗಿ ಈಶ್ವರನ ಧ್ಯಾನ ಮಾಡುವಂಥದ್ದು ಖಂಡಿತ ಸೂಕ್ತವಾಗುತ್ತೆ. ಒಟ್ಟಿನಲ್ಲಿ ಮಕರ ರಾಶಿಯವರು 7.5 ವರ್ಷಗಳ ಸಾಡೆಸಾತಿಗೆ ಒಂದು ಮುಕ್ತಾಯ, ಅಭಿವೃದ್ಧಿ, ಮಾನಸಿಕ ನೆಮ್ಮದಿ, ಆರೋಗ್ಯದಲ್ಲಿ ಅಭಿವೃದ್ಧಿ, ಉದ್ಯೋಗದಲ್ಲಿ ಅಭಿವೃದ್ಧಿ, ಹಣಕಾಸು, ವಾಹನ, ಪ್ರಾಪರ್ಟಿ, ಮಕ್ಕಳ ವಿದ್ಯಾಭ್ಯಾಸ, ವಿವಾಹ, ಸಂತಾನ, ಈ ಎಲ್ಲ ವಿಚಾರಗಳಲ್ಲಿ ಅಭಿವೃದ್ಧಿಗಳನ್ನು ಖಂಡಿತವಾಗ್ಲೂ ನಿರೀಕ್ಷೆ ಮಾಡ್ಬೋದು. ಶನಿಯ ಪರಿವರ್ತನೆ ಮಕರ ರಾಶಿಯವರಿಗೆ ಅದ್ಭುತ ಫಲಗಳನ್ನು ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರು.